ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡೋಣ ಅನ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಬಾತ್. ಹೇಗೆ ಮಾಡ್ತೀನಿ, ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಬೆಳಗ್ಗೆ ಈಗ 6 o'clock. ಸೂರ್ಯ ಹುಟ್ಟೋದು ನಮ್ಮನೆಗೆ ಚೆನ್ನಾಗಿ ಕಾಣಿಸುತ್ತೆ. ಜಾಲರಿ ಅಡ್ಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸೂರ್ಯ ಉದಯ ಆಗುತ್ತೆ, ಅವಾಗ ಕೂಡ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ, ಸನ್ ಬರ್ತಾ ಇದ್ದಾರೆ. ನಮಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನಮ್ಮ ಮನೆಯಿಂದ. ಮೆಂತ್ಯ ಬಾತ್ ಮಾಡೋದಕ್ಕೆ ಮೆಂತ್ಯ ಸೊಪ್ಪುಗಳನ್ನೆಲ್ಲ ಫಸ್ಟು ಕ್ಲೀನಾಗಿ ಬಿಡಿಸ್ಕೋಬೇಕು. ಇದರಲ್ಲಿ ದಂಟೆ ಜಾಸ್ತಿ ಇರುತ್ತೆ. ದಂಟು ಸೊಪ್ಪು ಬೇರೆ ಮಾಡಿ ಕ್ಲೀನಾಗಿ ಸೋಸ್ಕೊಂಡು ತೊಳ್ಕೊಂಡು ಹೆಚ್ಕೊಳ್ಳೋದು. ಇವಾಗ ನಾನು ಎಲ್ಲದನ್ನು ಎಲೆಗಳನ್ನು ಬಿಡಿಸ್ಕೊಂಡು ಬೇರನ್ನ ಫಸ್ಟ್ ಇಷ್ಟು ಕಟ್ ಮಾಡ್ಕೊಂಡ್ಬಿಡೋಣ. ಇದರಲ್ಲಿ ಜಾಸ್ತಿ ಸೊಪ್ಪು ಸಿಕ್ಕಲ್ಲ, ಇಲ್ಲಾಂದರೆ ಸೋಸೋದು ಲೇಟ್ ಆಗಿಬಿಡತ್ತೆ. ದಂಟುಗಳನ್ನು ಈ ಥರ ಬೇರನ್ನು ಫಸ್ಟು ತೆಕ್ಕೊಂಡಿದ್ದೀನಿ. ಈಗ ಸೊಪ್ಪನ್ನ ಸೋಸ್ಕೊಳ್ಳೋಣ. ನೋಡಿ, ಈ ಥರ ತೀರಾ ಇದು ಬಲ್ತಿರತ್ತೆ, ಬೇಡ, ಈ ಥರ ಮಾತ್ರ ಸೋಸ್ಕೊಳ್ಳುವಂಥದ್ದು. ನೋಡಿ, ಹೀಗೆ ನಿನ್ನೆ ಮಾಡ್ಕೋಬೇಕಿತ್ತು. ನಿನ್ನೆ ಟೈಮ್ ಆಗಲಿಲ್ಲ, ಇವತ್ತೀಗ ಬೆಳಿಗ್ಗೆ ಟೈಮ್ ಆಗಿಬಿಡತ್ತೇನೋ. ದಂಟು ಮೆಂತ್ಯದಲ್ಲಿ ಜಾಸ್ತಿ ಬಲ್ತಿರತ್ತೆ, ಅದು ತಿನ್ನೋಕ್ಕೂ ಚೆನ್ನಾಗಾಗಲ್ಲ. ಸೊ ದಂಟೆಲ್ಲ ಬೇಡ, ಈ ಥರ ಸೊಪ್ಪುಗಳನ್ನು ಮಾತ್ರ ಸೋಸ್ಕೊಳ್ಳೋಣ. ಈ ಟೈಮಲ್ಲೇ ಒಂದು ಇಷ್ಟು ಗೋಡಂಬಿನ ನೆನೆ ಹಾಕ್ಕೊಂಡ್ಬಿಡ್ತೀನಿ, ಆಮೇಲೆ ರುಬ್ಬಕ್ಕೆ ಬೇಕು ಅದಕ್ಕೋಸ್ಕರ. ಈಗ ಈ ಥರ ಸೋಸ್ಕೊಂಡಿದ್ದೀನಿ, ಕ್ಲೀನಾಗಿ ಈ ಥರ ಸೋಸ್ಕೋಬೇಕು. ಈ ಸೋಸ್ಕೊಂಡಿರೋ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಳ್ಳೋಣ. ತುಂಬ ಮಣ್ಣಿರತ್ತೆ ಸೊಪ್ಪಲ್ಲಿ, ಕ್ಲೀನಲ್ಲಿ ತೊಳ್ಕೊಳ್ಳೋಣ. ಈ ಥರ ಒಂದು 2-3 ಸಲ ನೀರಲ್ಲಿ ತೊಳಿಬೇಕು, ಇಲ್ಲಾಂದರೆ ಸೊಪ್ಪಲ್ಲಿ ತುಂಬ ಮಣ್ಣಿರತ್ತೆ. ನೋಡಿ, ನೀರೇ ಕೆಂಪಾಗೋಯ್ತು, ಎಷ್ಟು ಮಣ್ಣಿರತ್ತೆ. ನಾನು ಒಂದು 2-3 ಸಲ ಇದೇ ಥರ ತೊಳ್ಕೊತೀನಿ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಳ್ಕೊಂಡಿದ್ದೀನಿ. ಈ ತೊಳ್ಕೊಂಡಿರೋ ಮೆಂತ್ಯ ಸೊಪ್ಪುಗಳನ್ನ ಹೆಚ್ಕೊಳ್ಳೋಣ ಫಸ್ಟು. ಇದೇನು ತೀರಾ ಚಿಕ್ಕದಾಗಿ ತೀರಾ ದೊಡ್ಡದಾಗಿ ಆ ಥರ ಏನಿಲ್ಲ, ಒಂದು ಹದವಾಗಿ ಹೆಚ್ಕೊಂಡ್ರೆ ಆಯ್ತು. ನೋಡಿ, ಈ ಥರ ಹೆಚ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮೆಂತ್ಯ ಬಾತ್ ಮಾಡೋದಕ್ಕೆ ಸೋನಾ ಮಸೂರಿ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ. ಈಗ ಬಾಸುಮತಿ ರೈಸು 1 ಲೋಟ ತಗೊಳ್ಳೋಣ. 1 ಲೋಟ ಬಾಸುಮತಿ ರೈಸ್ ತಗೊಂಡಿದ್ದೀನಿ. ಅದು ಒಂದಕ್ಕೂ ಸ್ವಲ್ಪ ಜಾಸ್ತಿ ಸೋನಾ ಮಸೂರಿ, ಬಾಸುಮತಿ 1 ಲೋಟ ತಗೊಂಡಿದ್ದೀನಿ. ಇದನ್ನ ಈಗ ತೊಳೆದು ನೆನೆ ಹಾಕ್ಕೊಳ್ಳೋಣ. ಈಗ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಇಷ್ಟು ಹಾಕ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಗೋಡಂಬಿ ಆಪ್ಷನಲ್ಲು, ಹಾಕೋದು ಬೇಡ ಅನಿಸಿದ್ರೆ ಬಿಡ್ಬೋದು, ಬಟ್ ಟೇಸ್ಟ್ ಕೊಡುತ್ತೆ. ಇಷ್ಟು ಗೋಡಂಬಿನ ಹಾಕ್ತಾ ಇದ್ದೀನಿ. ಕೊಬ್ಬರಿ ತುರಿ ಸ್ವಲ್ಪನೇ ಸ್ವಲ್ಪ, ಇಷ್ಟು ನೋಡಿ, ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಹಾಕ್ತಾ ಇಲ್ಲ, 3 ಮೆಣಸಿನ್ಕಾಯಿಗಳನ್ನು ಸೇರಿಸ್ಕೋತಾ ಇದ್ದೀನಿ. ಮೆಂತ್ಯ ಬಾತ್ಗೆ ಈರುಳ್ಳಿ ಟೊಮೆಟೊ ಬಳಸ್ತಾ ಇಲ್ಲ, ಹಾಗಾಗಿ ಹುಳಿಗೆ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ
ಲಿಂಬೆಹಣ್ಣು ಬೇಕಾದರೂ ಹಿಂಡ್ಕೋಬೋದು. ನಾನು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಮಸಾಲೆಗಳನ್ನು ರುಬ್ಬೋದಕ್ಕೆ ಹಾಕೋಣ. ನೋಡಿ, ಇಷ್ಟು ಸೋಂಪು, ಚಕ್ಕೆ, ಅನಾನಸ್ ಹೂ, ಏಲಕ್ಕಿ 4, ಕಾಡೇಲಕ್ಕಿ 1 ಹಾಕಿದ್ದೀನಿ, ಲವಂಗ 4, 3ರಿಂದ 4, ಇಲ್ಲಿ 4 ಇದೆ, ಜಾಯಿಪತ್ರೆ, ಪೆಪ್ಪರ್ ಪೌಡ್ರು 1/4 ಸ್ಪೂನು, ಪೆಪ್ಪರ್ ಇಡೀ ಪೆಪ್ಪರ್ ಆದರೂ 4 ಕಾಳು ತೊಗೋಬೋದು. ನಾನು ಪೆಪ್ಪರ್ ಪೌಡ್ರು ತೊಗೋತಾ ಇದ್ದೀನಿ. ಜೀರಿಗೆ ಇಡಿನಾದರೂ ತೊಗೋಬೋದು. ಜೀರಾ ಪೌಡ್ರ್ ಇದೆ, ಜೀರಾ ಪೌಡ್ರು ಸ್ವಲ್ಪ ಹಾಕ್ತಾ ಇದ್ದೀನಿ, 1/4 ಸ್ಪೂನ್. ಈ ಮಸಾಲೆಗಳನ್ನು ಇವಾಗ ರುಬ್ಕೊಳ್ಳೋಣ. ಈಗ ಇಲ್ಲಿ ನಾವು ಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಆಯಿಲ್, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. 3ರಿಂದ 4 ಸ್ಪೂನ್ ಬೇಕಾಗತ್ತೆ. 3 ಸ್ಪೂನ್ ತಗೊಂಡಿದ್ದೀನಿ. ತುಪ್ಪ 1-1.5 ಸ್ಪೂನ್ ತಗೊಳ್ತೀನಿ. ಇದೆಲ್ಲ ಅಳತೆ ಇಲ್ಲ, ಜಾಸ್ತಿ ಉಪಯೋಗಿಸಿದ್ರು ಒಳ್ಳೇದಲ್ಲ, ಕಮ್ಮಿ ಉಪಯೋಗಿಸಿದ್ರೂ ರುಚಿ ಬರಲ್ಲ, ಆ ಥರ. ತುಪ್ಪ 1.5 ಸ್ಪೂನ್ ತಗೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಹೆಚ್ಕೊಂಡಿದ್ವಲ್ಲ, ಈ ಥರ ಹೆಚ್ಕೊಂಡಿದ್ದೀವಲ್ಲ, ಈ ಮೆಂತ್ಯ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಬಾಡಬೇಕು, ಅಂದರೆ ಹಸಿ ಸ್ಮೆಲ್ ಅಂತಾರಲ್ಲ, ಅದೊಂಚೂರು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಮೆಂತ್ಯ ಸೊಪ್ಪು ಬಾಡಿದೆ. ಈ ಟೈಮಲ್ಲಿ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡೋಣ. ಇದು ಮಸಾಲೆನ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಬೇಕು. ಇದು ರುಬ್ಬಿರೋ ಮಸಾಲೆನ ಹಾಕಿದ್ದೀನಿ, 1-2 ನಿಮಿಷ ಕುದೀಲಿ ಇದು. ಈ ಟೈಮಲ್ಲಿ ಬಟಾಣಿನ ಆ್ಯಡ್ ಮಾಡ್ಕೋಬೋದು. ನನಗೆ ಮೆಂತ್ಯ ಬಾತು ಪ್ಲೈನಾಗಿ ತಿನ್ನೋಕ್ಕೆ ಇಷ್ಟ. ನಾನು ಯಾವುದೂ ಕಾಳುಗಳಾಗಲಿ ಬಟಾಣಿ ಆಗಲಿ ಹಾಕ್ತಾ ಇಲ್ಲ. ಈಗ ಮಸಾಲೆ ಕುದೀತಾ ಇದೆ, ರೈಸ್ ಹಾಕ್ಬಿಡೋಣ. ಮಸಾಲೆ ಕುದೀತಾ ಇದೆ ನೋಡಿ. ಇವಾಗ ಅದಕ್ಕೆ ರೈಸ್ ಹಾಕ್ಕೊಳ್ಳೋಣ. ಆಲ್ರೆಡಿ ಇದರಲ್ಲೇ 2 ಲೋಟ ನೀರಿದೆ. ಇನ್ನು 2ರಿಂದ 2.5 ಲೋಟ ನೀರು ಹಾಕಿದ್ರೆ ಸಾಕು ಇದಕ್ಕೆ. ಈ ರುಬ್ಕೊಂಡಿರೋ ಮಸಾಲೆ ಇತ್ತಲ್ವ, ಆ ಮಿಕ್ಸಿ ತೊಳೆದಿದ್ದು ನೀರು 1 ಲೋಟ ಹಾಕಿದ್ದೀನಿ. 1 ಲೋಟ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ನೋಡಿಕೊಂಡು ಸಾಲ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಬೆಣ್ಣೆ ಇದ್ದರೆ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗ್ಸೋಣ, ಸಾಕು. ಸ್ವಲ್ಪ ಉರಿ ಹದ ಸಣ್ಣ ಇರಲಿ, ಚೆನ್ನಾಗಿ ಬೇಯತ್ತೆ. 1 ವಿಸಿಲ್ ಕೂಗಿಸ್ಬಿಡೋಣ, ಸಾಕಾಗತ್ತೆ. ಮೆಂತ್ಯ ಬಾತು ಕೂಲಾಗಿದೆ, ಹೇಗಾಗಿದೆ ನೋಡೋಣ. ನೋಡಿ, ಇಲ್ಲಿ ಈ ಥರ ಇರುತ್ತೆ ನೋಡಿ, ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಮೆಂತ್ಯ ಬಾತ್ ರೆಡಿಯಾಗಿದೆ. ನಾನಿವತ್ತು ಮಾಡಿದ ಮೆಂತ್ಯ ಬಾತ್ ಇಷ್ಟ ಆಯಿತಾ? ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡ್ಬೋದು. ನಾನು ಈ ಥರ ಮಾಡ್ತೀನಿ. ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.
ಥ್ಯಾಂಕ್ ಯು.